ಆಪರೇಷನ್ ಸಿಂಧೂರದಲ್ಲಿ ಭಾರತ ಸಾಧಿಸಿದ್ದೇನು? ತನ್ನ ಗುರಿಯನ್ನ ರೀಚ್ ಮಾಡುತ್ತಾ ಭಾರತೀಯ ಸೇನೆ ಅನ್ನೋ ಪ್ರಶ್ನೆ ಬಹುತೇಕರಲ್ಲಿದೆ. ಬ್ಲೂ ಪ್ರಿಂಟ್ ಪ್ರಕಾರವೇ ನಡೀತಾ ಆಪರೇಷನ್ ಸಿಂಧೂರ ಆಪರೇಷನ್? ಇವೆಲ್ಲ ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ಲರನ್ನ ಕಾಡ್ತಾ ಇದೆ. ಆಪರೇಷನ್ ಸಿಂಧೂರ ಬ್ಲೂ ಪ್ರಿಂಟ್ ಪ್ರಕಾರವೇ ನಡೀತಾ ಭಾರತದ ವಿರಾಟ ರೂಪಕ್ಕೆ ಬಲಿಯಾಗಿದ್ದು ಯಾರು ಹಾಗಾದ್ರೆ? ಮೋಸ್ಟ್ ವಾಂಟೆಡ್ ಉಗ್ರನ ಕೋಟೆಗೆ ನುಗ್ಗಿದ ಹೇಗೆ? ಪಾಕ್ ರಾಜಧಾನಿ ಮೇಲೇನೆ ಅಟ್ಯಾಕ್ ಮಾಡಿದ ಯಾಕೆ? ಏನಿದೆ ತಂತ್ರ? ಏಪ್ರಿಲ್ 22ರಿಂದ ನಡೆದ ಘಟನೆಗಳು ಏನೇನ್ ನಡೆಯಿತು? ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ದಾಳಿಯ ದಿನ ಏನಾಯ್ತು? ಅದಾದ್ಮೇಲೆ ಏನೇನಾಯ್ತು? ಜೊತೆಯಲ್ಲಿ ಭಾರತ ಆಪರೇಷನ್ ಸಿಂಧೂರವನ್ನ ಈಗಾಗಲೇ ಚಾಲ್ತಿಯಲ್ಲಿದೆ, ಮುಂದುವರಿತಾ ಇದೆ. ಇದರಿಂದ ಭಾರತ ಗಳಿಸಿದ್ದೇನು? ಎಸ್, ಗಮನಿಸ್ತಾ ಇದೀವಲ್ಲ. ಸದ್ಯ ಏಪ್ರಿಲ್ 22ನೇ ತಾರೀಕು ಜಮ್ಮು ಕಾಶ್ಮೀರದಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಇದೀವಲ್ಲ. ಇಲ್ಲಿ ನಡೆದಿರುವಂತ ಪ್ರಮುಖ ವಿಚಾರ ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ ದಾಳಿ ಆಗುತ್ತೆ. 22 ಜನರು ಮೃತಪಡ್ತಾರೆ. ಉಗ್ರರ ದಾಳಿಯಲ್ಲಿ ನಮ್ಮವರ ಸಿಂಧೂರವನ್ನ ಅಳಿಸುವಂತ ಕೆಲಸ ಪಾಕಿಸ್ತಾನ ಮಾಡುತ್ತೆ. ಆ ಹೊತ್ತಿನಲ್ಲಿ ಆಗ ಭೂಲೋಕದ ಸ್ವರ್ಗ ಮೈಸೂರಿನ ಅನಂತನಾಗ್ ಡಿಸ್ಟಿಕ್ ಅಲ್ಲಿ ಬರುವಂತಹ ಪಹಲ್ಗಾಮ್ನಲ್ಲಿ ಇಂಥದ್ದೊಂದು ಅತ್ಯಂತ ಕ್ರೂರವಾಗಿರುವಂತ ಕೃತ್ಯ ಆಗುತ್ತೆ. ಅಲ್ಲಿಗೆ ಶುರುವಾಗುತ್ತೆ ನೋಡಿ ಉಗ್ರರ ದಾಳಿಗೆ ದೇಶದಾದ್ಯಂತ ಆಕ್ರೋಶ, ಪಾಕಿಸ್ತಾನವನ್ನ ಬಗ್ಗು ಬಡಿಬೇಕಿರುವಂತ ವಿಚಾರ. ಏಪ್ರಿಲ್ 23ನೇ ತಾರೀಕು ಭಾರತದಿಂದ ಪಾಕಿಸ್ತಾನದೊಂದಿಗಿನ ರಾಜತಾಂತ್ರಿಕ ಸಂಬಂಧಗಳನ್ನ ಕಡಿತ ಮಾಡುವಂತ ಕೆಲಸ ಶುರುವಾಗುತ್ತೆ. ನಮ್ಮ ಸಂಬಂಧಗಳಿಗೆ ಎಳ್ಳು ನೀರು ಬಿಡಬೇಕನ್ನೋದಾಗಿ ಭಾರತ ರಾಜತಾಂತ್ರಿಕವಾಗಿ ಹೆಜ್ಜೆಯನ್ನ ಇಡುತ್ತೆ. ಇದು ಏಪ್ರಿಲ್ 23, ಅಂದ್ರೆ ದಾಳಿಯಾದ ಮರುದಿನವೇ ಹೆಜ್ಜೆಯನ್ನ ಇಡುತ್ತೆ. ಆಗ ಪಾಕಿಸ್ತಾನ ಜೊತೆಗಿನ ಸಿಂಧೂ ನದಿ ನೀರಿನ ಒಪ್ಪಂದವನ್ನ ರದ್ದುಗೊಳಿಸುತ್ತೆ ಭಾರತ. ಯಾವಾಗ 1960ರಲ್ಲಿ ಮಾಡಿರುವಂತಹ ನದಿ ನೀರಿನ ಹಂಚಿಕೆಯನ್ನ ನಿಲ್ಲಿಸ್ಬಿಡ್ತೀವಿ, ನಮ್ಮವರ ರಕ್ತ ಹರಿಸಿದ್ರಲ್ಲ, ನಿಮ್ಗೆ ಒಂದು ಹನಿ ನೀರು ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಅಕ್ಷರಶಃ ನೀರಿನ ಗಂಡಾಂತರವನ್ನ ಭಾರತ ಕೊಡುತ್ತೆ. 24ನೇ ತಾರೀಕು ಏಪ್ರಿಲ್ 24, ಆಗ ಪಾಕಿಸ್ತಾನ ಪ್ರಜೆಗಳಿಗೆ ನೀಡಿದಂತಹ ಸಾರ್ಕ್ ವೀಸಾಗಳನ್ನ ಕ್ಯಾನ್ಸಲ್ ಮಾಡುವಂತ ರಾಜತಾಂತ್ರಿಕ ನಿರ್ಧಾರ ಮಾಡ್ತಾರೆ. ಸುಮಾರು 14 ಬಗೆಯ ವೀಸಾಗಳಿತ್ತು, ಅದರಲ್ಲಿ ಸಾರ್ಕ್ ವೀಸಾಗಳು ಸೇರಿತ್ತು. ಬಟ್ ಈ ಲಾಂಗ್ ಟರ್ಮ್ ವೀಸಾವನ್ನ ಯಾರು ಪಡೆದಿದ್ರು ಅಲ್ಲೊಂದಿಷ್ಟು ಮೊಟಕುಗೊಳಿಸಿ ಅದರಲ್ಲೊಂದಿಷ್ಟು ಒಂದಿಷ್ಟು ವಿನಾಯಿತಿಗಳನ್ನ ಕೊಟ್ಟು ವಿವಿಧ ವೀಸಾಗಳನ್ನ ಬಂದ್ ಮಾಡುವಂತ ನಿರ್ಧಾರ ಭಾರತ ಮಾಡುತ್ತೆ. ಜೊತೆಯಲ್ಲಿ 24ನೇ ತಾರೀಕಿನಂದೇ ತನ್ನ ಗಡಿ ಪ್ರದೇಶದಲ್ಲಿ ಈ ಭಾರತ ವಿಮಾನ ಹಾರಾಟ ಮಾಡುವುದನ್ನ ಕೂಡ ನಿಷೇಧಿಸುತ್ತೆ ಪಾಕಿಸ್ತಾನ. ಸಿವಿಲ್ ಏವಿಯನ್ಸ್ ಫ್ಲೈಯಿಂಗ್ ಝೋನ್ಸ್ ಗಳೇನಿದೆಯಲ್ಲ, ಇಲ್ಲಿ ಈ ನಿರ್ಧಾರವನ್ನ ಕೈಗೊಳ್ತಾರೆ ಏನ್ ಮಾಡಬೇಕು ಅನ್ನೋದು. ಜೊತೆಯಲ್ಲಿ ಗಡಿ ಪ್ರದೇಶದಲ್ಲಿ ವಿಮಾನ ಹಾರಾಟಗಳು ಬಂದಾಗತ್ತೆ. ರಾಜತಾಂತ್ರಿಕವಾಗಿ ಒಂದಲ್ಲ ಒಂದು ನಿರ್ಧಾರವನ್ನ ಭಾರತ ಮಾಡ್ತಾನೆ ಇರುತ್ತೆ. ತನ್ನ ಗಡಿ ಪ್ರದೇಶದಲ್ಲಿ ಭಾರತದ ಈ ವಿಮಾನಗಳು ಏನೇನು ಹಾರ್ತಿತ್ತು, ಈ ಪಾಕಿಸ್ತಾನ ಕೂಡ ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಡೋ ಕೆಲಸ ಮಾಡುತ್ತೆ. ಅದರ ಮುಂದೆ ಶುರುವಾಗುತ್ತೆ ನೋಡಿ ಅಸಲಿ ಆಟಗಳು, ಒಂದೊಂದೇ ಬೆಳವಣಿಗೆಗಳು. ಏಪ್ರಿಲ್ 25ನೇ ತಾರೀಕು LOCಯಲ್ಲಿ ಪಾಕ್ ಸೇನೆಯಿಂದ ಅಪ್ರಚೋದಿತ ದಾಳಿ ಶುರುವಾಗುತ್ತೆ. ಕಾಲು ಕೆರೆದುಕೊಂಡು ಬರೋದಕ್ಕೆ ಶುರು ಮಾಡಿದ್ರು ಅಂದಿಂದ. ಏಪ್ರಿಲ್ 25ನೇ ತಾರೀಕು LOCಯಲ್ಲಿ ಸಿಮ್ಲಾ ಅಗ್ರಿಮೆಂಟ್ ಇದೆ. ಶಿಮ್ಲಾ ಅಗ್ರಿಮೆಂಟು ಬರಂಗಿಲ್ಲ, ಆಚೆ ನಾವು ಬರಲ್ಲ ನೀವು ಬರಲ್ಲ ಅನ್ನುವಂತ ಅಗ್ರಿಮೆಂಟ್ ಆಗಿತ್ತು 1971-72ರಲ್ಲಿ. ಆದ್ರೆ ಏಪ್ರಿಲ್ 25ನೇ ತಾರೀಕು ಉಲ್ಲಂಘನೆ ಮಾಡ್ತಾರೆ. ಭಾರತ ಮತ್ತು ಗಡಿಯ ಇಂಟರ್ನ್ಯಾಷನಲ್ ಬೌಂಡರಿ ಸೇರಿದಂತೆ LOC ಭಾಗದಲ್ಲಿ ಅಪ್ರಚೋದಿತ ದಾಳಿ ಶುರು ಮಾಡ್ತಾರೆ. ಮೇ 3ನೇ ತಾರೀಕು ಭಾರತದ ಮೇಲೆ ಪಾಕಿಸ್ತಾನದಿಂದ ಅಪ್ರಚೋದಿತ ಕ್ಷಿಪಣಿ ದಾಳಿಗೆ ಯತ್ನ ಮಾಡ್ತಾರೆ, ದಾಳಿ ಮಾಡ್ತಾರೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ. ಏಪ್ರಿಲ್ 22ರಿಂದ ಅಲ್ಲಿಂದ ಒಂದೊಂದೇ ಹೆಜ್ಜೆ ಬೆಳವಣಿಗೆ ಆಗ್ತಾ ಬರುತ್ತೆ. ಮೇ 3ನೇ ತಾರೀಕು ದಿಢೀರಂತ ಪಾಕಿಸ್ತಾನ ಭಾರತದ ಮೇಲೆ ಕ್ಷಿಪಣಿ ದಾಳಿಯನ್ನ ಶುರು ಮಾಡುತ್ತೆ. ಭಾರತದ ಮೇಲೆ ಅಪ್ರಚೋದಿತವಾಗಿ ಕೆರಳಿಸ್ತಾ ಕಾಲು ಕೆರ್ಕೊಂಡು ನಾವು ಬರ್ತೀವಿ ಅನ್ನೋದಾಗಿ ಅಟ್ಯಾಕ್ ಗಳನ್ನ ಮಾಡ್ತಾರೆ. ಅದರ ಮುಂದುವರೆದ ಭಾಗವಂತೆ ಮೇ 5ನೇ ತಾರೀಕು ಭಾರತದ ಮೇಲೆ ಪಾಕಿಸ್ತಾನದಿಂದ ಡ್ರೋನ್ಗಳ ದಾಳಿಗೆ ಯತ್ನ ಮಾಡ್ತಾರೆ. ಒಂದಲ್ಲ ಎರಡಲ್ಲ ನೂರಾರು ಸಂಖ್ಯೆಯ ಡ್ರೋನ್ಗಳು ಟರ್ಕಿ ನಿರ್ಮಿತ, ಪಾಕಿಸ್ತಾನದಿಂದ ಪ್ರೇರಿತ
ಒಟ್ಟಿನಲ್ಲಿ ಕುಮ್ಮಕ್ಕನ್ನ ಕೊಟ್ಟು ಪಾಕಿಸ್ತಾನ ಭಾರತದ ಮೇಲೆ, ಭಾರತದ ಗಡಿ ರಾಜ್ಯಗಳ ಮೇಲೆ ಬ್ಯಾಕ್ ಟು ಬ್ಯಾಕ್ ಡ್ರೋನ್ ದಾಳಿಗೆ ಯತ್ನ ಮಾಡ್ತಾರೆ. ಪ್ರಮುಖ ನಗರಗಳಲ್ಲಿ ಜಮ್ಮು ಕಾಶ್ಮೀರ, ರಾಜಸ್ಥಾನ, ಜೊತೆಯಲ್ಲಿ ಗುಜರಾತ್, ಹೀಗೆ ಅನೇಕ ಭಾಗದಲ್ಲಿ ಡ್ರೋನ್ ದಾಳಿಗಳಾಗುತ್ತೆ. ಅದನ್ನ ಹೊಡೆದು ಬಿಸಾಕುವಂತ ಕೆಲಸ ಭಾರತ ಮಾಡುತ್ತೆ. ಜೊತೆಯಲ್ಲಿ ಹೀಗಾಗಿನೇ ಅದಾದ ಮೇಲೆ ಮತ್ತೊಂದಿಷ್ಟು ಡೆವಲಪ್ಮೆಂಟ್ಸ್ ಆಗುತ್ತೆ. ನಾವಾಗ್ಲೇ ಹೇಳ್ತಾ ಇದ್ವಿ, 22ನೇ ತಾರೀಕು ಏಪ್ರಿಲ್ ಪಹಲ್ಗಾಮ್ ದಾಳಿ ಆಗುತ್ತೆ. ರಾಜತಾಂತ್ರಿಕ ನಿರ್ಬಂಧಗಳನ್ನ ಹೇರ್ತಾರೆ. ಸಿಂಧು ನದಿ ನೀರಿನ ಮಟ್ಟಕ್ಕೂ, ಬಾರ್ಡರ್ಸ್ಗಳನ್ನ ಬಂದ್ ಮಾಡೋದು, ವೀಸಾಗಳನ್ನ ಕ್ಯಾನ್ಸಲ್ ಮಾಡೋದು, ಸಂಬಂಧಗಳಿಗೆ ಎಳ್ಳು ನೀರು ಬಿಡುವಂತ ಕೆಲಸಗಳಾಗುತ್ತೆ. ಅದರ ಬೆನ್ನಲ್ಲೇ ಶುರು ಹಚ್ಕೊಂತಾರೆ. LOCಯಲ್ಲಿ ನಿಯಮಗಳನ್ನ ಗಾಳಿಗೆ ತೂರ್ತಾರೆ, ಕ್ಷಿಪಣಿ ದಾಳಿ ಯತ್ನ ಮಾಡ್ತಾರೆ, ಡ್ರೋನ್ ದಾಳಿಗಳನ್ನ ಮಾಡ್ತಾರೆ. ಆದರೆ ದಂಡಂ ದಶಗುಡಂ ಅನ್ನುವಂತೆ ಅದಕ್ಕೆ ತಿರುಗೇಟನ್ನ ಭಾರತ ಕೊಡುತ್ತೆ. ಮೇ 5ನೇ ತಾರೀಕು ಮೊದಲ ಬಾರಿಗೆ ಡ್ರೋನ್ಗಳನ್ನ ಹಾರಿಸೋದಕ್ಕೆ ಶುರು ಮಾಡ್ತಾರೆ. ಜಮ್ಮು ಕಾಶ್ಮೀರದ ವಿವಿಧ ಪ್ರದೇಶದಲ್ಲಿ LOC ಮತ್ತು ಇಂಟರ್ನ್ಯಾಷನಲ್ ಬೌಂಡ್ರಿ ಹಂದ್ಕೊಂತೀವಲ್ಲ, ಸೆನ್ಸಿಟಿವ್ ಝೋನ್ಸ್, ಅಲ್ಲಿ ಅಟ್ಯಾಕ್ ಮಾಡ್ತಾರೆ. ಅದರ ಜೊತೆಯಲ್ಲಿ ಏನೇನು ಸಂಬಂಧಗಳಿತ್ತು ಅದನ್ನ ಬಂದ್ ಮಾಡುವಂತ ಕೆಲಸ ಆಗತ್ತೆ. ಜೊತೆಯಲ್ಲಿ ನಿನ್ನೆ ಬಹಳ ಪ್ರಮುಖವಾಗಿ ಕದನ ವಿರಾಮವನ್ನ ಬೇಡ್ಕೊಂಡು, ಅಯ್ಯೋ ಸಾಕಪ್ಪ ಆಗಲ್ಲ, ಈಗಾಗಲೇ ಪಾಪರಾಗಿರುವಂತ ದೇಶ ಇನ್ನಷ್ಟು ಪಾಪರಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಗೋಗರೆದು ಕದನ ವಿರಾಮಕ್ಕೆ ಪಾಕಿಸ್ತಾನವೇ ಮುಂದಾಗುತ್ತೆ. ಅದಾದ ಮೇಲೆ ಭಾರತ ಕೂಡ ಒಪ್ಪುತ್ತೆ, ಯಾಕಂದ್ರೆ ಭಾರತ ಯುದ್ಧ ಮಾಡಬೇಕು ಅಂತಾಗಿ ಮುಂದೆ ಹೋಗೋದಲ್ಲ, ಬಟ್ ಅದನ್ನ ಉಲ್ಲಂಘನೆ ಮಾಡಿದೆ. ಹೀಗಾಗಿ ಬ್ಲೂ ಪ್ರಿಂಟ್ ಪ್ರಕಾರವೇ ಆಪರೇಷನ್ ಸಿಂಧೂರವನ್ನ ಮುಂದುವರಿಸುವಂತ ಕೆಲಸ ಮಾಡ್ತಾ, ಯಾಕಂದ್ರೆ ನಾಳೆ ಪ್ರಮುಖವಾಗಿ DGMO ಮಹತ್ವದ ಸಭೆ ಸಾಗುತ್ತೆ. ಹೀಗಾಗಿ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ, ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುವಂತ ಕೆಲಸ ಮಾಡುತ್ತಾ ಭಾರತ, ಯಾವ ಬೇಡಿಕೆಗಳನ್ನ ಇಡುತ್ತಾ. ಹೀಗಾಗಿ ಭಾರತದ ಈ ದಾಳಿಯಲ್ಲಿ ಮಟಾಶ್ ಆಗಿರುವಂತರು, ಈಗಾಗಲೇ ಡಮ್ ಡಮ್ ಜನ್ನತ್ತು ಮನ್ನತ್ತು ಅಂತ ಹೇಳ್ತಾರಲ್ಲ, ಮಟಾಶ್ ಆಗಿರೋರು ಯಾರು, ಆ ಉಗ್ರರು ಯಾರು, ಮೋಸ್ಟ್ ವಾಂಟೆಡ್ ಇರುವಂತವ್ರು, ಅವರ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೋಡಿ, ಇವರೇ ನೋಡಿ, ಮಟಾಶ್ ಆದಂತ ಉಗ್ರರು. ಕಾಡಿಯನ್ ಲಷ್ಕರ್ ಎ ತೊಯ್ಬದ ಉಸ್ತುವಾರಿ ಮುದಾಸಿರ್, ಈತನ ಹೆಸರು ಮುದ್ದಾಗಿಲ್ಲ, ಆತ ರಾಕ್ಷಸ. ಕಾಡಿಯನ್ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಉಸ್ತುವಾರಿ ಈತ. ಹೀಗಾಗಿ ಈ ಮುದಾಸಿರ್ ಕಾಡಿ ಇದ್ದಾನಲ್ಲ, ಈತನನ್ನ ಹತ್ಯೆ ಮಾಡುವಂತ ಕೆಲಸಗಳು ಸಾಗುತ್ತೆ. ಮಟಾಶ್ ಆಗಿದ್ದಾನೆ, ಡಮ್ ಡಮ್ ಡಮಾರ್ ಮಾಡಿರೋದು ಭಾರತ. ಆಪರೇಷನ್ ಸಿಂಧೂರದ ಮೂಲಕವಾಗಿನೇ ಇವರೆಲ್ಲರನ್ನ ಬಗ್ಗು ಬಡಿಯುವಂತ ಕೆಲಸ ಆಗುತ್ತೆ. ಮುದಾಸಿರ್ ಕಾಡಿಯನ್ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಉಸ್ತುವಾರಿ ಈತ. ಎರಡನೇ ನೋಡಿ, ಹಫೀಜ್ ಮೊಹಮ್ಮದ್, ಈತ ಜೈಷೆ ಮೊಹಮ್ಮದ್ ಸಂಘಟನೆಯ ಉಗ್ರ, ಘನ ಘೋರ ಕೃತ್ಯ ಮಾಡೋದಕ್ಕೆ ಎಕ್ಸ್ಪರ್ಟ್ ಈತ ಮೊಹಮ್ಮದ್. ಈತ ನೋಡಿ, ಹಫೀಜ್ ಮೊಹಮ್ಮದ್ ಮೋಸ್ಟ್ ವಾಂಟೆಡ್ ಈತ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯ ಆತ. ಈತನು ಕೂಡ ಮಟಾಶ್ ಆಗಿರುವಂತ ಉಗ್ರ ಭಾರತದ ದಾಳಿಗೆ. ಇನ್ನು ಯೂಸುಫ್ ಅಜರ್, ಈತ ಜೈಷೆ ಸಂಘಟನೆ ಇದೆಯಲ್ಲ, ಉಗ್ರ ಸಂಘಟನೆ, ಇದರ ನಾಯಕ. ಈತನನ್ನ ಕೂಡ ಭಾರತ ರುಂಡವನ್ನ ಚೆಂಡಾಡುವ ಕೆಲಸ ಮಾಡಿದೆ. ಯೂಸುಫ್ ಅಜರ್ ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯ ನಾಯಕ. ಇನ್ನು ಅಬು ಅಕಾಸ್, ಈತ ಲಷ್ಕರ್ ಎ ತೊಯ್ಬದ ಪ್ರಮುಖ ಸಂಘಟಕ. ನೋಡಿ ಹುದ್ದೆಗಳು ನೋಡಿ, ಒಬ್ಬ ನಾಯಕ, ಒಬ್ಬ ಪ್ರಮುಖ, ಉಸ್ತುವಾರಿ. ಮಾಡಬಾರ್ದು ಕೆಲಸ ಮಾಡೋದ್ರಲ್ಲಿ ಇವರೇ, ಆದ್ರೆ ಇವ್ರನ್ನೆಲ್ಲ ಭಾರತ ಉಡೀಸ್ ಮಾಡಿದೆ. ಅಬು ಅಕಾಸ್ ಲಷ್ಕರ್ ಎ ತೊಯ್ಬದ ಪ್ರಮುಖ ನಾಯಕ. ಆದ್ರೆ ಈ ಪ್ರಮುಖ ನಾಯಕನನ್ನೇ ಚೆಂಡಾಡು ಬಿಟ್ಟಿದೆ ಭಾರತ. ಭಾರತದ ದಾಳಿಗೆ ತತ್ತರಿಸಿ ಹೋಗಿದ್ದಾರೆ. ಯಾಕಂದ್ರೆ ಭಾರತ ದಾಳಿ ಮಾಡಿರುವುದು ಪಾಕಿಸ್ತಾನದ ಉಗ್ರರ ನೆಲೆ ಮತ್ತು ಉಗ್ರರ ಅಡುಗುತಾಣ, ಅಲ್ಲಿನ ಉಗ್ರರನ್ನ. ಇನ್ನು ಮೊಹಮ್ಮದ್ ಹಸನ್ ಖಾನ್ ಅಂತದಾಗಿ ಈತನ ಹೆಸರು. ಈತನು ಕೂಡ ಜೈಷೆ ಮೊಹಮ್ಮದ್ ಸಂಘಟನೆಯ ಮಾಹಿತಿದಾರ. ಬಾಬಾ ಏನ್ ಸಿಸ್ಟಮ್ಯಾಟಿಕ್ ಆಗಿ ನೋಡಿದೆ ನೋಡಿ, ಉಗ್ರರ ಸಂಘಟನೆಗಳು ಅವರ ಒಂದೊಂದು ಪೊಸಿಷನ್ಸ್ಗಳು. ಮೊಹಮ್ಮದ್ ಹಸನ್, ಈತ ಹಸನ್ ಖಾನ್ ಅನ್ನೋದಾಗಿ ಈತನ ಹೆಸರು. ಜೈಷೆ ಮೊಹಮ್ಮದ್ ಸಂಘಟನೆಯ ಮಾಹಿತಿಗಾರ. ಮಾಹಿತಿ ಕೊಡ್ತಿದ್ದವನನ್ನೇ ಪಾರ್ಸಲ್ ಮಾಡಿದೆ ಭಾರತ, ಮಟಾಶ್ ಮಾಡಿ. ಜೊತೆಯಲ್ಲಿ ಈಗ 5 ಜನರು ನೋಡಿದ್ವಿ, ಇನ್ನೂ ಇದ್ದಾರೆ, ಲಿಸ್ಟ್ ದೊಡ್ಡದಿದೆ. ಬಹಳ ಪ್ರಮುಖವಾಗಿ 5 ಜನರನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ. ಇವರು ಮುದಾಸಿರ್ ಕಾಡಿಯನ್ ಲಷ್ಕರ್ ಎ ತೊಯ್ಬದ ಉಸ್ತುವಾರಿ, ಹಫೀಜ್ ಮೊಹಮ್ಮದ್ ಜೈಷೆ ಮೊಹಮ್ಮದ್ ಸಂಘಟನೆಯ ಉಗ್ರ ಈತ. ಜೊತೆಯಲ್ಲಿ ಇನ್ನು ಇದ್ದಾರೆ ಯೂಸುಫ್ ಅಜರ್ ಜೈಷೆ ಮೊಹಮ್ಮದ್ ಸಂಘಟನೆಯ ನಾಯಕ. ಇನ್ನು 4ನೇ ಅವನನ್ನ ಗಮನಿಸ್ತಾ ಹೋಗೋದಾದ್ರೆ ಈತ ಅಬು ಅಕಾಸ್ ಲಷ್ಕರ್ ಎ ತೊಯ್ಬದ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇರೋದು ಲಷ್ಕರ್ ಎ ತೊಯ್ಬಾ ಮತ್ತು ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆಯ ನರರೂಪದ ರಾಕ್ಷಸರು. ಇವರನ್ನ ಉಡೀಸ್ ಮಾಡುವಂತ ಕೆಲಸ ನಮ್ಮ ಭಾರತೀಯ ಸೇನೆ ಮಾಡಿದೆ. ಆಪರೇಷನ್ ಸಿಂಧೂರ್ ಏನಾಯ್ತು, ಭಾರತದ ದಾಳಿ ಏನಾಯ್ತು ಅಂತ ಯಾರಾದ್ರೂ ಪ್ರಶ್ನೆ ಮಾಡ್ತಿದ್ರೆ
ಬಹಳ ಸ್ಪಷ್ಟವಾಗಿ ಇವೆಲ್ಲ ಗಮನಿಸಲೇಬೇಕು. ಯಾಕಂದ್ರೆ ಇವರನ್ನ ಉಡೀಸ್ ಮಾಡುವಂತ ಕೆಲಸ ನಮ್ಮ ಭಾರತೀಯ ಸೇನೆ ಮಾಡಿದೆ. ಬಗ್ಗು ಬಡ್ದಿದೆ, ಮಗ್ಗಲು ಮುರಿದು ಬಿಸಾಕಿದೆ. ಇವರೆಲ್ಲರೂ ಕೂಡ ಮಟಾಶ್ ಆಗಿರುವಂತ ಉಗ್ರರು. ನಮ್ಮವರ ನರಮೇಧ ಮಾಡಿದ್ರಲ್ಲ, ಇದನ್ನ ವೈಭವೀಕರಣ ಮಾಡೋದಂತಲ್ಲ. ಒಬ್ಬರು, ಯಾಕಂದ್ರೆ ನಮ್ಮ ಭಾರತದಲ್ಲಿ ಅಮಾಯಕರ ರಕ್ತದ ಓಕುಳಿ ಮಾಡಿ ಆಡಿ ಹೋಗಿ ಪಾಕಿಸ್ತಾನದಲ್ಲಿ ಅಡಗುಕೊಂಡಿದ್ರು. ಆದರೆ ಅವರನ್ನ ಬಗ್ಗು ಬಡಿಯುವಂತ ಕೆಲಸ ನಮ್ಮ ಭಾರತೀಯ ಸೇನೆ ಮಾಡಿದೆ. ಈ ನಿಟ್ಟಿನಲ್ಲಿ ಆಪರೇಷನ್ ಸಿಂಧೂರ ಯಾವ ರೀತಿಯಾಗಿ ಸಾಕ್ತು, ಅದರ ಕಾರ್ಯವೈಖರಿ ಹೆಂಗಾಯ್ತು,